ಜನಯಾತ್ರೆ ಅಂತ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಮಾಡೋರು ರೈಟ್ಸ್ ಇದೆ, ಅವ್ರಿಗೆ ಹಕ್ಕಿದೆ. ಅವರು ತಪ್ಪು ಅನಿಸಿದ್ದು ಅವ್ರು ಹೇಳ್ತಾರೆ, ನಮ್ಮದು ಸರಿ ಇದು ನಾವು ಹೇಳ್ತೀವಿ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಸಾಮಾನ್ಯ. ಸರ್, ಒಳ ಮೀಸಲಾತಿ ಕೊಡದಿದ್ರೆ ಗೋವಿಂದ ಕಾರಜೋಳ ಅವರು ಹೋರಾಟ ಮಾಡ್ತೀನಿ ಅಂತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಸಿ ಎಂ ಅವ್ರು ಏನು ಭಾಷಣ ಮಾಡ್ಯಾರ? ಎಷ್ಟು ದಿವಸ ಹೇಳ್ಯಾರ ಸಿ ಎಂ ಅವರು? ಎಷ್ಟು ದಿವಸ ಹೇಳ್ಯಾರ? 2 ತಿಂಗಳಲ್ಲಿ ಮಾಡ್ತಾ ಅಂತ ಹೇಳ್ಯಾರ. ಸಿ ಎಂ ಅವ್ರು ಹೇಳಿದ ಮ್ಯಾಗ ಇನ್ನೇನು ಅವಶ್ಯಕತೆ ಇಲ್ಲ, 2 ತಿಂಗಳಿಗೆ ಮಾಡ್ತಾ ಅಂತ ಹೇಳ್ಯಾರ, ಮಾಡ್ತಾರೆ. ಸರ್, ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆ ಏನು ನೋಡ್ರಿ? ಯಾಕಂದ್ರೆ ಒಂದೇ ಬೆಲೆ ಏರಿಕೆಲ್ಲ ಬೇರೆ ಬೇರೆ ರೀಸನ್ ಅದಾವ, ಕಾರಣಗಳಿರ್ತಾವ. ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಇರ್ತೈತೆ. ಒಂದ್ಸಲ ಬೆಳೆ ಕಡಿಮೆ ಆಗ್ತೈತೆ, ಆಟೋಮೆಟಿಕ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ಬೆಲೆ ಏರಿಕೆ ಅನಿವಾರ್ಯದಾಗ ಮಾಡಬೇಕಾಗುತ್ತೆ. ಅನಾವಶ್ಯಕ ಮಾಡಿದ್ರೆ ಅವ್ರಿಗೆ ಸ್ವತಂತ್ರ ಇದಾರ, ಪ್ರತಿಭಟನೆ ಮಾಡಿ ಸರ್ಕಾರ ಗಮನ ಸೆಳೆದು ಮಾಡ್ತಾರೆ. ಸರ್, ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ ಪೂರಾ ಕಾರ್ಖಾನೆಗಳಿಂದ ಕಲುಷಿತವಾಗ್ತಾ ಇದೆ. ಇಲಾಖೆಯವ್ರು ನೋಡ್ಬೇಕಲ್ಲ, ಅದು ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳ ಅದ್ರ ಬಗ್ಗೆ ಗಮನ ಸೆಳೆಯಬೇಕು. ಅಲ್ಲ, ಜನಪ್ರತಿನಿಧಿಗಳ ಕೃಷ್ಣಾ ನದಿಗೆ ಕಲುಷಿತ ನೀರು ಬಿಡ್ತಾ ಇದಾರೆ. ಅದಕ್ಕೆ ಮತ್ತೆ ಯಾರು ಅದಕ್ಕೆ ದನಿ ಹತ್ತಬೇಕು ಸಂಬಂಧಪಟ್ಟವರು, ಅದನ್ನ ನಾನು ನೋಡ್ತೀನಿ ಬೇಕಾದ್ರೆ ಅದು ಯಾವುದು ಏನು ಮಾಡಿದಾರೆ ಅಂತ ಚೆಕ್ ಮಾಡಿ. ಸರ್, ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಹೇಳ್ತೀರಿ? KPCC ಅಧ್ಯಕ್ಷ ಸ್ಥಾನ ಮಾಡಿಬಿಡೋದು, ಅದು ಪಕ್ಷ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸರ್, ಅದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನೋಡೋಣ, ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ. ಸರ್, ವಕ್ಫ್ ಕಾಯ್ದೆ ಬಗ್ಗೆ ಏನು ಹೇಳ್ತೀರಾ? ಮೊನ್ನೆ ತಾನೇ ವಕ್ಫ್ ಪಂಥಿ ಕಾಯ್ದೆ ಆಗಿಬಿಟ್ಟಿದೆ. ಇನ್ನಾದ್ರೂ ಸಾಧಕ ಬಾಧಕ ಅದು ಜಾರಿ ಆದಮೇಲೆ ಅನುಕೂಲ ಆಗ್ತೈತೆ, ಅನನುಕೂಲ ಅಂತ ನಾವು ಅವಾಗ ನೋಡ್ಬೇಕು. ಈಗ ಬಿಲ್ ಪಾಸ್ ಮಾಡಿದ್ದಾರೆ, ಜಾರಿ ಆದಾಗ ನೋಡೋಣ ಅದ್ರ ಬಗ್ಗೆ. ಒಳ್ಳೇದಿದ್ರೆ ಒಳ್ಳೇದಂತ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತ ಹೇಳಿ. ಅದು ತೊಂದರೆ ಆಗೋದ್ರಿಂದ ಇದ್ರೆ ವಿರೋಧ ಮಾಡ್ತೀವಿ. ನೋಡೋಣ, ಅದು ಜಾರಿ ಆಗಲಿ. ಇನ್ನೇನು ಈಗ ಪಾಸ್ ಆಗಿದೆ, ಏನು ಮಾಡ್ಲಿಕ್ಕಾಗಲ್ಲ. ಅದು ಬೇರೆ ಮುನ್ಸಿಪಾಲಿಟಿ ಅವ್ರು ಮಾಡಬೇಕಾಗಿದೆ. ಸರ್, ಮುಗುಳ್ಕೋಡು ಕೆರೆ ಅಭಿವೃದ್ಧಿ ಇನ್ನೂ ಟೈಮ್ ಇದೆ, ನೋಡೋಣ. ಈಗ ಬಿಸಿಲು ಫಸ್ಟ್ ಪ್ರಯಾರಿಟಿ ನೀರು, ಎಲ್ಲರಿಗೂ ನೀರು ಕೊಡಿಸು ನಮ್ಮ ಪ್ರಯಾರಿಟಿ ಇವತ್ತ. ಅದನ್ನು ಸೀಮಿತವಾಗಿ ಬಂದಿದ್ದೀವಿ, ಎಲ್ಲ ಕಾಲ ಮೇಲೆ ಅಡ್ಡಾಡ್ತೀವಿ. ರೈತರಿಗೆ ಕುಡಿ ನೀರನ್ನ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ. ಸರ್, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ರಾಜಕಾರಣಿ. ಅವರ ನೇತೃತ್ವದಲ್ಲಿ 100 ಸೀಟ್ ಬಂದಾವ. ಎಷ್ಟು ಬಂದವ್ರೆ? 100 ಸೀಟ್ ಕಡಿಮೆ ಆಯ್ತಾ? ಅಪ್ರಬುದ್ಧ ರಾಜಕೀಯ ಹೇಳ್ತಾರೆ. ಅವ್ರಿಗೇನು ಹೇಳಿಕೆ ಏನು? ಅದೇನು ಟ್ಯಾಕ್ಸ್ ಇಲ್ಲ, GST ಇಲ್ಲ. ಅದಕ್ಕೇನು GST ಎಲ್ಲ ಹಾಕ್ತೀವಿ, GST ಹಾಕ್ತೀವಿ, ಇನ್ಕಮ್ ಟ್ಯಾಕ್ಸ್ ಹಾಕ್ತಿದ್ರೆ ಕಡಿಮೆ ಮಾಡ್ತೀವಿ. ಅದಕ್ಕೇನಿಲ್ಲ, ಫ್ರೀ